ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ಯಾವ ವಿಚಾರದ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಪ್ಪ, ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ಚಿಕ್ಕ ಮಕ್ಕಳಿಗೆ ಅಂದರೆ ಎಳೆ ಮಕ್ಕಳಿಗೆ 3 ಮಂತ್ಸಿಂದ ಅಥವಾ 6 ಮಂತ್ಸಿಂದ ನಾವು ಮಕ್ಕಳಿಗೆ ಬುಕ್ನ ರೀಡ್ ಮಾಡಿಸೋದ್ರಿಂದ ಏನೇನೆಲ್ಲ ಯೂಸಸ್ ಇದೆ. ನನ್ನ ಮಗನಿಗೂ ಅಷ್ಟೇ, ನಾನು ಅರೌಂಡ್ 6 ಮಂತ್ಸಿಂದ ಅವನು 6 ಮಂತ್ ಬೇಬಿ ಇದ್ದಾಗಲಿಂದನೂ ನಾನು ಬುಕ್ ರೀಡ್ನ ಮಾಡಿಸ್ತಿದ್ದೀನಿ. ಅದರಿಂದ ಏನೇನೆಲ್ಲ ಯೂಸಸ್ ಇದೆ ಮತ್ತು ಅವನು ಎಷ್ಟು ಚೆನ್ನಾಗಿ ಬುಕ್ ರೀಡ್ ಮಾಡ್ತಾನೆ ಅನ್ನೋದನ್ನು ಹೇಳಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಈ ಬುಕ್ ರೀಡಿಂಗಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಇದೆ ಮತ್ತು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಆ್ಯಕ್ಟಿವಿಟಿ ಅಂತ ಹೇಳಬಹುದು. ಈ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೂ ಮತ್ತು ಪೇರೆಂಟ್ಸಿಗೂ ತುಂಬ ಒಳ್ಳೆ ಬಾಂಡಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಮೇನ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸು ಮಕ್ಕಳಿಗೆ ಮಾಡಿಸೋದ್ರಿಂದ ಅದು ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದ್ಸರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನಿಮ್ಮ ಒಂದೊಂದು ಲೈಕ್ ನನಗೆ ಒಂದೊಂದು ಡೈಮಂಡ್ ಥರ. ಹಾಗಾಗಿ ಪ್ಲೀಸ್ ಲೈಕ್ನ ಕೊಡೋದನ್ನು ಪ್ಲೀಸ್ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಬಟನ್ ಮೇಲೆ ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ನಾನು ಹಾಕುವಂತಹ ಪ್ರತಿ ಒಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನೀವು ವೀಡಿಯೋಸ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಾ ಮಾಡೋಣ ಬನ್ನಿ. ಬುಕ್ ರೀಡಿಂಗ್ ಮಾಡಿಸೋದ್ರಿಂದ ಮಕ್ಕಳಿಗೆ ಏನೇನು ಯೂಸಸ್ ಇದೆ ಮೇನ್ ಇಂಪಾರ್ಟೆಂಟು, ಮತ್ತು ನಾವು ಯಾಕೆ ಬುಕ್ ರೀಡ್ನ ಮಾಡಿಸ್ಬೇಕು, ಮತ್ತು ಬುಕ್ ರೀಡಿಂಗಿಂದ ಏನೇನು ಮಕ್ಕಳಿಗೆ ಯೂಸಸ್ ಇದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್, ಬುಕ್ ರೀಡಿಂಗ್ ಅನ್ನೋದು ಮಕ್ಕಳಲ್ಲಿ ಒಂದು ಉತ್ತಮವಾದಂತಹ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಮತ್ತು ಪೇರೆಂಟ್ಸ್ಗೂ, ತಾಯಿಗೂ ಮಗುವಿಗೂ ಅಥವಾ ತಾಯಿಗೂ ತಂದೆಗೂ ಮಗುವಿಗೂ ಒಳ್ಳೆ ಬಾಂಡಿಂಗ್ ಟೈಮ್ ಅಂತ ಹೇಳ್ಬೋದು ಈ ಬುಕ್ ರೀಡಿಂಗ್ ಟೈಮು. ಮತ್ತು ಯಾವಾಗ ಈ ಬುಕ್ ರೀಡ್ ಮಾಡಿಸ್ಬೇಕು ಅಂದರೆ ನೈಟ್ ಬೆಡ್ ರೊಟೀನಲ್ಲಿ ಬುಕ್ ರೀಡ್ನ ಮಾಡಿಸ್ಬೇಕು. ಯಾವಾಗ ಬೇಕಾದರೂ ಮಾಡಿಸ್ಬೋದು, ಬಟ್ ಆದರೆ ಬೆಡ್ ರೊಟೀನಲ್ಲಿ ನಾವು ಬುಕ್ ರೀಡ್ ಮಾಡಿಸಿದಾಗ ಮಕ್ಕಳಿಗೆ ಒಂದು ಕಂಪ್ಲೀಟಾಗಿ ಶೆಡ್ಯೂಲ್ ಆಗುತ್ತೆ, ಟೈಮ್ ಟೇಬಲ್ ಅನ್ನೋದು ಶೆಡ್ಯೂಲ್ ಆಗುತ್ತೆ. ಬುಕ್ ರೀಡ್ ಆದಮೇಲೆ ನಾವು ಮಲಗಬೇಕು ಅಂತ. ಮತ್ತು ಮಕ್ಕಳು ತುಂಬ ಕ್ಯೂರಿಯಸ್ ಆಗ್ತಾರೆ. ಮತ್ತು ನಾವಿವಾಗ ಫಸ್ಟ್ ಆಫ್ ಆಲ್ ಬುಕ್ ರೀಡ್ನ ಯಾವ ಮಂತಿಂದ ಬೇಬೀಸ್ಗೆ ಮಾಡಿಸ್ಬೋದು ಅಂದರೆ 3 ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಬೇಕಾದ್ರೆ ಮಾಡಿಸ್ಬೋದು. ಬಟ್ ನಾನು ನನ್ನ ಮಗನಿಗೆ 6 ಮಂತ್ಸ್ ಆದಮೇಲಿಂದ ಅವ್ನು 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಆವತ್ತಿಂದ ನಾನು ಕೆಲವೊಂದು ಬುಕ್ಸ್ನ ತರಿಸ್ಕೊಂಡೆ ಆನ್ಲೈನಿಂದ. ಆ ಬುಕ್ಸಿಂದ ನಾನು ಮಕ್ಕನಿಗೆ ಬುಕ್ ರೀಡ್ ಮಾಡಿಸ್ತೀನಿ. ಅವನು ಅಷ್ಟೇ ತುಂಬ ಕ್ಯೂರಿಯಾಸಿಟಿಯಾಗಿ ಆ ಬುಕ್ಸ್ನ ಓದ್ತಾನೆ. ತುಂಬ ಇಂಟ್ರೆಸ್ಟ್ ಇದೆ ಅವನಿಗಂತೂ ಬುಕ್ ರೀಡ್ ಮಾಡೋದ್ರಲ್ಲಿ. ಅದರಲ್ಲೂ ಕಲರ್ಫುಲ್ಲಾಗಿರುವಂತಹ ಬುಕ್ಸ್ನ ನೋಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ಅವನು ನೋಡ್ತಾನೆ ಸಮೇತ. ಮತ್ತು ಈ ವಿಡಿಯೋ ಎಂಡಲ್ಲಿ ನನ್ನ ಮಗ ಹೇಗೆ ಬುಕ್ ರೀಡ್ ಮಾಡ್ತಾನೆ, ಎಷ್ಟು ಕ್ಯೂರಿಯಸ್ ಆಗಿರ್ತಾನೆ ಅನ್ನೋದನ್ನು ಆ್ಯಡ್ ಮಾಡಿರ್ತೀನಿ ನೋಡಿ. 3 to 6 ಮಂತ್ಸ್ ಅಂದರೆ ಯಾವಾಗ ಬೇಕಾದರೂ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಸ್ಟಾರ್ಟ್ ಮಾಡಿದ್ದೀವಿ ಎವ್ರಿ ಡೇ ನೈಟ್ ರೊಟೀನಲ್ಲಿ ನಾವು ಮಕ್ಕಳಿಗೆ ಬುಕ್ಸ್ ರೀಡ್ ಮಾಡಿಸೋದ್ರಿಂದ ಮೇನ್ ಇಂಪಾರ್ಟೆಂಟ್ ಏನೇನು ಯೂಸ್ ಆಗುತ್ತೆ 3 ಪಾಯಿಂಟು ತುಂಬ ಮಕ್ಕಳಿಗೆ ಡೆವಲಪ್ ಆಗುತ್ತೆ. ಫಸ್ಟ್ ಒನ್ ಲಾಂಗ್ವೇಜ್ ಡೆವಲಪ್ಮೆಂಟ್, ಸೆಕೆಂಡ್ ಒನ್ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಥರ್ಡ್ ಒನ್ ಕಾಗ್ನೇಟಿವ್ ಸ್ಕಿಲ್ ಅನ್ನೋದು ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು. ಫಸ್ಟ್ ಪಾಯಿಂಟ್ ಏನಾಗುತ್ತೆ, ಲಾಂಗ್ವೇಜ್ ಸ್ಕಿಲ್ಸ್ ಆರ್ ಲಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಆಗುತ್ತೆ. ಬಿಕಾಸ್ ನಾವು ಬುಕ್ಸ್ನ ರೀಡ್ ಮಾಡಿಸೋದ್ರಿಂದ ಮಕ್ಕಳಿಗೆ ಲ್ಯಾಂಗ್ವೇಜ್ ಅನ್ನೋದು ಡೆವಲಪ್ ಆಗುತ್ತೆ. ಬಿಕಾಸ್ ಯಾಕೆಂದರೆ ನಾವು ರೀಡ್ ಮಾಡಿ ಹೇಳ್ತಾ ಇರ್ತೀವಿ ಮಕ್ಕಳಿಗೆ. ಆ ರೀಡ್ ಮಾಡಿ ಮಕ್ಕಳಿಗೆ ಹೇಳೋದ್ರಿಂದ ಮಕ್ಕಳಲ್ಲಿ ಎಷ್ಟೊಂದು ವರ್ಡ್ಸ್ ಅನ್ನೋದು ಗ್ರಾಸ್ಪ್ ಆಗುತ್ತೆ, ಅಂದರೆ ಮೆಮೊರಿಗೆ ಸ್ಟೋರೇಜ್ ಆಗುತ್ತೆ. ಆ ಮೆಮೊರಿಲಿ ಸ್ಟೋರೇಜ್ ಆದಾಗ ನಮ್ಮ ಬ್ರೈನಲ್ಲಿ ಯಾವಾಗ ವರ್ಡ್ ಸ್ಟೋರೇಜ್ ಆಗುತ್ತೋ ಆವಾಗಲೇ ನಮ್ಮ ಬಾಯಿಂದ ಲ್ಯಾಂಗ್ವೇಜ್ ಅನ್ನೋದು ಬರೋಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳಿಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಬಹುದು. ಇನ್ನು ಸೆಕೆಂಡ್ ಪಾಯಿಂಟ್ ಯಾವುದು, ಸೋಷಿಯಲ್ ಸ್ಕಿಲ್. ನಾವು ಬುಕ್ಸ್ನ ರೀಡ್ ಮಾಡಿಸೋದ್ರಿಂದ ನಮ್ಮ ಸೊಸೈಟಿಯಲ್ಲಿ ನಮ್ಮ ಸುತ್ತಮುತ್ತ ಜನರು ಎಲ್ಲ ಹೇಗಿದ್ದಾರೆ, ನಮ್ಮ ಸುತ್ತಮುತ್ತ ಏನೇನೆಲ್ಲ ಇದೆ, ಇವ್ರ ಜೊತೆ ಎಲ್ಲ ನಾನು ಹೇಗಿರಬೇಕು ಅನ್ನೋದು ಮಕ್ಕಳಿಗೆ ತುಂಬ ಚೆನ್ನಾಗಿ
ಅರ್ಥ ಆಗ್ತಾ ಹೋಗುತ್ತೆ, ಮತ್ತು ಇಮ್ಯಾಜಿನೇಷನ್ ಸ್ಕಿಲ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಅಂದರೆ ಅನಿಮಲ್ಸ್ ಇದೆ, ಮತ್ತು ಬರ್ಡ್ಸ್ ಇದೆ, ಮತ್ತು ನಮ್ಮ ಸುತ್ತಮುತ್ತ ಪ್ಲ್ಯಾಂಟೇಷನ್ಸ್ ಇದೆ, ಮತ್ತು ಟ್ರೀಸ್ ಇದೆ, ಇದೆಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ. ಮತ್ತು ಈ ಥರ ಬೇರೆ ಬೇರೆ ಜನಗಳಿದ್ದಾವೆ, ಮತ್ತು ರಿಲೇಷನ್ಶಿಪ್ ಎಲ್ಲ ಹೀಗಿದೆ ಅನ್ನೋದು ಗೊತ್ತಾದಾಗ ಮಕ್ಕಳಿಗೆ ಒಂದು ಒಳ್ಳೆ ಸೋಷಿಯಲ್ ಸ್ಕಿಲ್ ಅನ್ನೋದು ಡೆವಲಪ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಥರ್ಡ್ ಪಾಯಿಂಟ್ ಯಾವುದು? ಕಾಗ್ನಿಟಿವ್ ಸ್ಕಿಲ್. ಕಾಗ್ನಿಟಿವ್ ಸ್ಕಿಲ್ ಅನ್ನೋದು ಬುಕ್ಸಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಕಾಗ್ನಿಟಿವ್ ಸ್ಕಿಲ್ ಯಾವಾಗ ಚೆನ್ನಾಗಿ ಇಂಪ್ರೂವ್ ಆಗುತ್ತೋ ಮಕ್ಕಳು ಅವಾಗ ತುಂಬ ತುಂಬ ಬುದ್ಧಿವಂತರಾಗ್ತಾರೆ ಅಂತ ಹೇಳಬಹುದು. ಈ ಕಾಗ್ನಿಟಿವ್ ಸ್ಕಿಲ್ಲು ತುಂಬ ಚೆನ್ನಾಗಿ ಡೆವಲಪ್ ಆಗುವಂಥದ್ದು ಈ ಬುಕ್ಸ್ ರೀಡಿಂಗಿಂದ. ಈ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಇಮ್ಯಾಜಿನೇಷನ್ ಬಿಲ್ಡ್ ಆಗುತ್ತೆ. ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಓಕೆ ಈ ಬುಕ್ಕನ್ನ ಈ ಥರ ಟಚ್ ಮಾಡಿದ್ರೆ ಈ ಥರ ಎಲ್ಲ ಆಗುತ್ತೆ, ಮತ್ತು ಈ ಸ್ಟ್ರಕ್ಚರ್ಸ್ನ ನಾವು ಹಿಂಗೆ ಫೀಲ್ ಮಾಡಿದಾಗ ನಮಗೆ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಸಿಗುತ್ತೆ ಅನ್ನೋದು ಮಕ್ಕಳಿಗೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಕ್ಯೂರಿಯಾಸಿಟಿ ಬಿಲ್ಡ್ ಆದಾಗಲೇ ಮಕ್ಕಳು ಬುಕ್ ರೀಡ್ನ ತುಂಬ ಚೆನ್ನಾಗಿ ಜಾಸ್ತಿ ಮಾಡ್ತಾರೆ. ಅದು ಜಾಸ್ತಿ ಮಾಡಿದಷ್ಟು ಮಕ್ಕಳಿಗೆ ಇಮ್ಯಾಜಿನೇಷನ್ ಅನ್ನೋದು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಇಮ್ಯಾಜಿನೇಷನ್ ಡೆವಲಪ್ ಆದಾಗ ಮಕ್ಕಳು ತುಂಬ ತುಂಬ ಚೆನ್ನಾಗಿ ಮೆಮೊರಿ ಅನ್ನೋದು ಇಂಪ್ರೂವ್ ಆಗುತ್ತೆ, ಮತ್ತು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಬಿಕಾಸ್ ಮಕ್ಕಳ 1000 ಡೇಸು ತುಂಬ ಇಂಪಾರ್ಟೆಂಟ್ ಮಕ್ಕಳ ಲೈಫಲ್ಲಿ. 0 to 1000 ಡೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ 1000 ಡೇಸಲ್ಲಿ ಹೋಲ್ ಬ್ರೈನ್, ಅಂದರೆ ಹ್ಯೂಮನ್ ಬಾಡಿಗೆ ಬೇಕಾಗಿರುವಂತಹ ಹೋಲ್ ಬ್ರೈನ್ ಡೆವಲಪ್ ಆಗುತ್ತೆ 1000 ಡೇಸಲ್ಲಿ. ಆ 1000 ಡೇಸಲ್ಲಿ ಮಕ್ಕಳಿಗೆ ನಾವು ಎಷ್ಟು ಚೆನ್ನಾಗಿ ಕ್ಯೂರಿಯಾಸಿಟಿನ ಮೂಡಿಸ್ತೀವಿ, ಇಮ್ಯಾಜಿನೇಷನ್ನ ಮೂಡಿಸ್ತೀವಿ, ಬುಕ್ ರೀಡ್ ಮಾಡಿಸ್ತೀವಿ, ಏನೋ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ, ಇದೆಲ್ಲ ಮಾಡಿಸೋದ್ರಿಂದ ಮಗುನ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಬಹುದು. ಹಾಗಾಗಿ ಈ ಬುಕ್ಸ್ ರೀಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ಟೈಮ್ ಹೇಳ್ತೀನಿ, 3 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟಾಗಿ ಡೆವಲಪ್ ಆಗುತ್ತೆ. ಫಸ್ಟ್ ಒನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ, ಸೋಷಿಯಲ್ ಸ್ಕಿಲ್, ಕಾಗ್ನಿಟಿವ್ ಸ್ಕಿಲ್. ಈ 3 ಇಂಪ್ರೂವ್ ಆಗಿದೆ ಅಂತ ಅಂದರೆ ಮಗು ತುಂಬ ಫುಲ್ ಬ್ರಿಲಿಯಂಟ್ ಆಗ್ತಾನೆ ಅಂತ ಹೇಳಬಹುದು, ಮತ್ತು ತುಂಬ ಆ್ಯಕ್ಟಿವ್ ಬೇಬಿ ಆಗುತ್ತೆ, ಮತ್ತು ಎಲ್ಲನೂ ಅಬ್ಸರ್ವ್ ಮಾಡುವಂತಹ ಗುಣ ಮಗುವಲ್ಲಿ ಬೆಳೆಯುತ್ತೆ. ಬಿಕಾಸ್ ನಾವು ಬುಕ್ಸಿಂದ ಈ ರಿಲೇಷನ್ಶಿಪ್ ಬಗ್ಗೆ ಹೇಳ್ಕೊಡ್ಬಹುದು. ಇಲ್ಲಿ ಅಜ್ಜಿ ಇದ್ದಾರೆ, ಇಲ್ಲಿ ತಾತ ಇದ್ದಾರೆ ಅಂತ. ಸೊ ಅವರು ಇನ್ನೊಂದು ಸತಿ ನೋಡು ಅಜ್ಜಿ ತಾತ ಅಂದಾಗ ಅವರು ಓಕೆ ನಾನು ಬುಕ್ಕಲ್ಲಿ ಓದಿದ್ದೆಲ್ಲ ಅಜ್ಜಿ ತಾತ ಅಂದರೆ ಏನು ಅಂತ ಈ ಥರ ಎಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಯೂಸಸ್ ಇದೆ. ಇನ್ನು ಮಗುಗೆ ಯಾವ ಥರ ಬುಕ್ನ ರೀಡ್ ಮಾಡಿಸ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ನನ್ನ ಮಗನ ಹತ್ರ ಎಷ್ಟೆಲ್ಲ ಬುಕ್ಸ್ ಇದೆ, ಯಾವ್ಯಾವ ಬುಕ್ಸ್ನ ನಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ನೋಡಿ, ಕಲರ್ಸ್, ಮೂನ್, ಫಾರೆಸ್ಟ್, ಪ್ಲೇ ಬುಕ್, ಇಷ್ಟು ಬುಕ್ಸ್ನ ನಾನು ತೊಗೊಂಡಿದ್ದೀನಿ ನನ್ನ ಮಗನಿಗೆ. ಇನ್ನೂ ಕೆಲವೊಂದು ಬುಕ್ಸ್ನ ಆರ್ಡರ್ ಮಾಡಿದ್ದೀನಿ, ಅದು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಈಗ ಸದ್ಯಕ್ಕೆ ನನ್ನ ಮಗನಿಗೆ ಇಷ್ಟು ಬುಕ್ಸ್ನ ನಾನು ರೀಡ್ ಮಾಡಿಸ್ತಿದ್ದೀನಿ. ಅದ್ರ ಜೊತೆ ನಾನೇ DIY ಮಾಡ್ಕೊಂಡಿದ್ದೀನಿ, DIY. ಅದನ್ನು ನಾನು ನನ್ನ ಮಗನಿಗೆ ಡೈಲಿ ರೊಟೀನಲ್ಲಿ ನನ್ನ ಬುಕ್ಸ್ನ ಓದಿಸ್ತೀನಿ. ಇದು ನೋಡಿ, ಇದು DIY ನಾನೇ ಮಾಡ್ಕೊಂಡಿರುವಂಥ ಬುಕ್ಕು. ಕಾಣಿಸ್ತಿದೆ ಅನ್ಕೋತೀನಿ. ಇದು ನಾನು ಸ್ವಂತ ಮಾಡ್ಕೊಂಡಿರುವಂತಹ ಬುಕ್, ಡಿಫ್ರೆಂಟ್ ಸ್ಟ್ರಕ್ಚರ್ ಇರೋದು. ಈಗ ಬುಕ್ಸ್ನ ಹೇಗೆ ರೀಡ್ ಮಾಡೋದು ಅನ್ನೋದನ್ನು ನೋಡೋಣ. ಸೌಂಡ್ ಅನ್ವಿ, ಏನು ಮಾಡ್ತಿದ್ದೀರಾ? ಬುಕ್ ರೀಡ್ ಮಾಡ್ತಿದ್ದೀರಾ ಪಾಪು? ಓನೆಮ್ಮ ಓಪನ್ ಮಾಡೋಣ. ಎಲ್ಲಿ ತಾತ ಎಲ್ಲಿದ್ದಾರೆ? ತಾತ ತೋರಿಸಿ, ತಾತ ಇಲ್ಲಿ ತಾತ. ಐ ಸ್ಮಾಲ್ ಪ್ಲ್ಯಾಂಟ್.
ನೋಡಿದ್ರಲ್ಲ ಸ್ನೇಹಿತರೆ, ಬುಕ್ಸ್ನ ಮಕ್ಕಳಿಗೆ ಹೇಗೆಲ್ಲ ರೀಡ್ ಮಾಡಿಸ್ಬೋದು, ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಗೊತ್ತಾಯಿತು ಅನ್ಕೋತೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಬುಕ್ ರೀಡಿಂಗ್ ಡೈಲಿ ಒಂದು 10 to 15 20 ಮಿನಿಟ್ಸ್ ಪರ್ ಡೇ 30 ಮಿನಿಟ್ಸ್ ಬುಕ್ಸ್ ರೀಡ್ ಮಾಡಿಸೋದ್ರಿಂದ ಮಕ್ಕಳಿಗೆ ತುಂಬ ಡೆವಲಪ್ಮೆಂಟ್ಸ್ ಅಂತೂ ಆಕ್ಟಿವ್ ಆಗ್ತಾರೆ, ತುಂಬ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ತುಂಬ ಡೆವಲಪ್ಮೆಂಟ್ಸ್ ಆಗುತ್ತೆ. ಹಾಗಾಗಿ ನಾವು ಡೈಲಿ ಬುಕ್ಸ್ನ ರೀಡ್ ಮಾಡಿಸೋಣ. ಮತ್ತು ತುಂಬ ಇಷ್ಟಪಟ್ಟು ಮಕ್ಕಳು ಬುಕ್ಸ್ನ ರೀಡ್ ಮಾಡ್ತಾರೆ. ಈಗಲಿಂದನೇ ಅವ್ರಿಗೆ ಕ್ರಿಯೇಟಿವ್ ಆಗಿರುವಂತಹ ಐಡಿಯಾಸ್ನ ಪೇರೆಂಟ್ಸ್ ಆಗಿ ಅವ್ರು ಆಲ್ರೆಡಿ ತುಂಬ ಬುದ್ಧಿವಂತರು ಮಕ್ಕಳು ಬರ್ತಲ್ಲೇ ತುಂಬ ಬುದ್ಧಿವಂತರಾಗಿರ್ತಾರೆ. ನಾವು ಅವ್ರಿಗೆ ಜಸ್ಟ್ ಏನೂ ಹೇಳ್ಕೊಡ್ತಿಲ್ಲ, ಜಸ್ಟ್ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತಿದ್ದೀವಿ ಅಷ್ಟೇ. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ, ಈ ಥರ ಮಾಡಬಹುದು, ಈ ಥರ ಓದ್ಬೋದು ಅಂತ. ಬಟ್ ಅವ್ರಿಗೆಲ್ಲ ಗೊತ್ತಿದೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅವರನ್ನ ಚೆನ್ನಾಗಿ ಕಲ್ತ್ಕೋತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಬುಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಹಾಗೆ ಬುಕ್ಸ್ ಓದೋದ್ರಿಂದ ಏನೆಲ್ಲ ಯೂಸಸ್ ಇದೆ ಅನ್ನೋದ್ರ ಬಗ್ಗೆ ಇದೆ. ಬುಕ್ಸ್ನ ಹೇಗೆ ಓದಿಸ್ಬೇಕು ಅನ್ನೋದು ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ. ಅದನ್ನು ವೆಯ್ಟ್ ಮಾಡಿ ನೋಡಿ.